दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोग धर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरोग हर शरणादि बसव महा गुरु निಮಗೆ ವಿಶ್ವಗುರು ಮಹಾಮಾನವತ್ವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಷಟ್ಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇವತ್ತಿನ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂತಹ ಪೂಜ್ಯ ವಿರತೀಶಾನಂದ ಸ್ವಾಮಿಗಳವರಲ್ಲಿ ಶರಣಗಳನ್ನು ಸಲ್ಲಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೌರವಾನ್ವಿತ ನ್ಯಾಯಾಧೀಶರಾದಂತಹ ನಿವೃತ್ತ ನ್ಯಾಯಾಧೀಶರಾದಂತಹ ಡಿ.ಟಿ. ದೇವೇಂದ್ರ ಅವರೇ ಮತ್ತು ಉಪನ್ಯಾಸವನ್ನು ಮತ್ತೊಬ್ಬರು ಅತಿಥಿಗಳಾದಂತಹ ಗದಗಿನ ತೋಟದಾರಿ ಮಠದ ವೀರಶೈವ ಲಿಂಗಾಯತ ಪ್ರಗತಿಶೀಲ ಯುವಕ ಸಂಘದ ಕಾರ್ಯದರ್ಶಿಗಳಾದ ವೀರಣ್ಣ ಗೊಟ್ಟಡ್ಕಿಯವರೇ ಅವರ ಶ್ರೀಮತಿಯವರೇ ಮತ್ತು ಉಪನ್ಯಾಸವನ್ನು ನೀಡಿರುವಂತಹ ನಿವೃತ್ತ ಪ್ರಾಚಾರ್ಯರಾದ ಸನ್ಮಾನ್ಯ ಎನ್.ಎಂ. ಪವಾಡಿಗೌಡರವರೇ, ಸನ್ಮಾನಿತರಾದಂತಹ ರಾಮಲಿಂಗಪ್ಪ ಪಾಟೀಲ್ರವರೇ, ರೇಣುಕಪ್ಪ ಅವರೇ, ಅವರೆಲ್ಲ ಸ್ನೇಹಿತರೇ, ದಾಸೋಹಿಗಳು, ವಿಶೇಷ ಆಮಂತ್ರಿತರಾದಂತಹ ಯಲ್ಲಪ್ಪ ಗಂಡಿಗೇರವರೇ ಮತ್ತು ಮಹಾದೇವಿ ಮತ್ತು ಶ್ರೀಮತಿ ಮಹಾದೇವಿ ಮತ್ತು ಸಿದ್ದಲಿಂಗಪ್ಪ ನೇಗಿನಾಡ್ರವರೇ ಮತ್ತು ಈ ಎಲ್ಲ ಕಾರ್ಯಕ್ರಮದಲ್ಲಿ ವಿಜೇತರಾದಂತಹ ನಿಸರ್ಗ ಜ್ಞಾನಾಮೃತದ ಎಲ್ಲ ವಿಜೇತರೇ, ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಯಂದರೆ, ಮಕ್ಕಳು, ಎಲ್ಲರಿಗೂ ಶರಣ. ನಾನು ಮೊಟ್ಟ ಮೊದಲು ಸರ್ವಜ್ಞನ ವಚನ ಚಿಕ್ಕ ಹುಡುಗನಲ್ಲಿ ಕೇಳಿದ್ದು ನನಗೆ ನೆನಪಿರೋದು ಯಾವುದು ಅಂದರೆ, ಪ್ರಾಯಶಃ ಆಗಿರ್ಬೋದು, ಅದೇ ಅನ್ಕೊಂತೀನಿ. ಯಾರು ಫೋನ್ ಆನ್ ಇಟ್ಟಿದ್ದೀರಾ ಆಫ್ ಮಾಡಿರಿ, ಅದು ಮೈಕಿಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ನೀವು ರೆಕಾರ್ಡ್ ಮಾಡ್ತಿದ್ರು ತೊಂದರೆ ಇಲ್ಲ. ಸಾಲವನ್ನು ಕೊಂಬಾಗ ಹಾಲೋಗಲೊಂಬಂತೆ ಸಾಲಿಗರು ಬಂದು ಎಳೆವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ. ನಮ್ಮ ತಂದೆ ಹೇಳ್ತಿದ್ರು, ನಾವು ಚಿಕ್ಕವರಿದ್ದಾಗ, ಸರ್ವಜ್ಞ ಹಿಂಗೆ ಹೇಳಿದನಪ್ಪ, ಸಾಲ ಮಾಡಬಾರ್ದು. ಯಾಕಂದ್ರೆ ನಾವು ಬಡವರಿದ್ವಿ, ತುಂಬ ಸಾಲ ಮಾಡೋ ಪ್ರಸಂಗಗಳು ಬರ್ತಿದ್ವು ನಮ್ಮ ತಂದೆಗೆ. ಈ ವಚನ ಅವರು ಹೆಚ್ಚು ಜ್ಞಾಪಕ ಮಾಡ್ಕೊತಾ ಇದ್ರು. ಸಾಲವನ್ನು ಕೊಂಬಾಗ ಹಾಲೋಗಲೊಂಬಂತೆ. ಹಾಲೋಗಲಂದ್ರೆ ಹಾಲಿನ ಪಾಯಸ, ದೂದ್ ಕೀರ್ ಅಂತಿದ್ರು. ಹಾಲಿನ ಪಾಯಸ ಉಂಡ ಹಾಗೆ ಸಾಲಿಗರು ಬಂದು ಎಳೆವಾಗ ಅವನು ಒತ್ತಾಯ ಮಾಡಿ ಕೇಳ್ತಿರ್ತಾವಲ್ಲ, ಆಗ ಕಿಬ್ಬದಿ ಕೀಲು ಗೊತ್ತಾಗತ್ತೆ ನಮಗೆ, ಪಕ್ಕೆಲ್ಬು. ಯಾಕಂದ್ರೆ ಎಲ್ಲ ಕೀಲುಗಳಿಗಿಂತ ಹೆಚ್ಚು ನೋವಾಗಲ್ಲ. ಅದು ಏನಾದ್ರು ಪೆಟ್ಟಾದ್ರೆ ಮುರಿದ್ರೆ ಬಹಳ ನೋವಾಗುತ್ತೆ. ಮತ್ತೆ ಹೆಚ್ಚು ಬಳಕೆ ಆಗುತ್ತೆ, ಕೂರುವಾಗ, ಎದ್ದೇಳುವಾಗ, ಎಲ್ಲ ಸಂದರ್ಭದಲ್ಲೂ ಅದು ಬಳಕೆ ಆಗಬೇಕು. ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಆಮೇಲೆ ನಾವು 3ನೇ ಕ್ಲಾಸಲ್ಲೋ 2ನೇ ಕ್ಲಾಸಲ್ಲೋ ಇದ್ವಿ ಅಂತ ಅನಿಸುತ್ತೆ. ಆವಾಗ ಇದಿತ್ತು, ಏನು, ಜಾತಿ ಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಆಮೇಲೆ ಕುಡಿಯುವುದೊಂದೇ, ನಡೆಯುವುದೊಂದೇ ಭೂಮಿ, ಅದು ನಮಗೆ ಸಿಲೆಬಸ್ಗಿತ್ತು ಇವರ ವಚನಗಳು. ಹೀಗೆ
ಆಮೇಲೆ ಸರ್ವಜ್ಞನ ಬಗ್ಗೆ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ ಮಹಾಮನೆ ಆದಮೇಲೆ. ಹಾಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ಪುಸ್ತಕ ಬರೀಬೇಕು ಅಂದ್ಕೊಂಡಿದ್ದೆ. ಸೌಂಡ್ ಸ್ವಲ್ಪ ಕಡಿಮೆ ಅನ್ಕೊಂಡಿ ಅಂತ. ಮೊಬೈಲ್ ಆಫ್ ಮಾಡ್ಕೊಳ್ಳಿ ಅಥವಾ ಸೈಲೆಂಟ್ ಮಾಡ್ಕೊಳ್ಳಿ. ರಮೇಶ್ ಸೌಂಡ್ ಸರಿಪಡಿಸು, ಸೌಂಡ್ ಸರಿ ಮಾಡು. ಆಮೇಲೆ ಈ 1 ತಿಂಗಳು ಪ್ರವಚನ ಮಾಡಿದೆ 2015ರಲ್ಲಿ, ಸರ್ವಜ್ಞ ಧರ್ಮಸಾರ ಅಂತ ಹೇಳಿ. ಅದು ಪುಸ್ತಕದ ರೂಪದಲ್ಲಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಗಿಲ್ಲ ಇನ್ನು. ಮಾಡ್ತೀನಿ ಅದನ್ನು, ನನ್ನ ಜೀವನದ ಕನಸು. ಅಂದರೆ ವಚನಗಳನ್ನು ಧರ್ಮದ ಆಧಾರವಾಗಿ ಹೊಂದಿಸಿ ಅವಕ್ಕೆ ವ್ಯಾಖ್ಯಾನ ಬರೀಬೇಕು. ಸರ್ವಜ್ಞನ ವಚನಗಳು ಸರಳವಾಗಿದ್ದಾವೆ, ಎಲ್ರಿಗೂ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಲ್ಲ, ಸರಳವಾಗಿದ್ದಾವೆ ಅನ್ನೋದು ನಿಜ. ಆದರೆ ತತ್ವಜ್ಞಾನ ಗೊತ್ತಿಲ್ಲದೆ ಹೋದರೆ, ಆಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಹೋದರೆ ಗೊತ್ತಾಗಲ್ಲ. ಸರ್ವಜ್ಞ ಬೇಸ್ ಕಡಿಮೆ ಮಾಡೋ, ಸೌಂಡ್ ಸ್ವಲ್ಪ ಕ್ಲಿಯರ್ ಮಾಡಬೇಕು, ಗುಯ್ಯಂತ ಅಂತ. ಅದರಲ್ಲಿ ಒಂದು ವಚನ ನನಗೆ ತುಂಬ ಇಷ್ಟವಾದದ್ದು. ನನ್ನ ಜೊತೆ ಓದ್ತವ್ರೊಬ್ಬರು ಮೈಸೂರಿನಲ್ಲಿ ಅವರು ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ರೀಡರ್ ಅಂದರೆ ಮುಖ್ಯಸ್ಥರಾಗಿದ್ದಾರೆ. ರೀಡರ್ ಅಂತ ಕರೀತಾರೆ ಕೇಳಿಸ್ತದೆ ಯೂನಿವರ್ಸಿಟಿನಲ್ಲಿ. ಅವ್ರಿಗೆ ಅದಾಗಿದ್ದಾರೆ. ಅವ್ರಿಗೆ ಲೂಯಿ ಬ್ರೈಲೆ ಸಂದರ್ಭದಲ್ಲಿ ಒಂದು ಸನ್ಮಾನ ಇಟ್ಕೊಂಡಿದ್ವಿ. ಇಲ್ಲ, ಸರಿಯಾಗಿಲ್ಲ ಸೌಂಡ್ ಕಡಿಮೆ ಮಾಡೋದಲ್ಲ, ಬೇಸ್ ಕಡಿಮೆ ಮಾಡಿ ಕ್ಲಿಯರ್ ಮಾಡಿ, ಸೌಂಡ್ ಕ್ಲಿಯರ್ ಇರಬೇಕು. ಅವರು ಅದು ಒಂದು ಕಲೆ, ಸೌಂಡ್ ಕೊಡೋದು. ಅವರಿಗೆ ಸನ್ಮಾನ ಇಟ್ಕೊಂಡಿದ್ವಿ. ಅವರಿಗೆ ಒಂದು ಏನು ಪ್ರಶಸ್ತಿ ಪತ್ರ ಅದನ್ನು ಕೊಡುವಾಗ ಯಾವ ವಚನ ಹಾಕಬೇಕು ಅಂತ ನಾನು ಹುಡುಕಾಡ್ತಿದ್ದೆ. ಸುಮ್ಮನೆ ಪುಸ್ತಕ ತೆಗೆಸ್ತೀನಿ, ನಾನೇ ತೆಗೆದೆ ಕೈಯಲ್ಲಿ. ಇಲ್ಲಿ ಯಾವುದಾದ್ರೂ ಒಂದು ವಚನ ಸಿಗುತ್ತಾ ಓದು ಅಂತಂದು ಪಕ್ಕದಲ್ಲಿ ಇದ್ದವ್ರು ಓದಿಸ್ದೆ. ಅವಾಗೊಂದು ವಚನ ಸಿಕ್ತು, ಬಹಳ ಅದ್ಭುತವಾದ ವಚನ. ಏನು? ಜಾಣನಾದವ ತಾನು ಪ್ರಾಣ ತಾನುಂದೆಂದು ಪ್ರಾಣಿ ಕೋಟಿಯನ್ನು ಬಗೆದಡಿ ಮೋಕ್ಷತ ಗೇಣಿಂದ ಕಿರಿದು ಸರ್ವಜ್ಞ. ಅವರು ಆ ವಚನವನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಅನ್ವಯ ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಸನ್ಮಾನ ಮಾಡಕ್ಕೆ ಹೋಗಿ ಆ ಸರ್ಟಿಫಿಕೇಟ್ನಲ್ಲಿ ಹಾಕೋಣ ಅಂತ ಆ ವಚನ ಆರಿಸೋದಕ್ಕೂ ನನಗೂ ಉಪಯೋಗ ಆಯಿತು. ನನಗದು ಮರ್ತು ಹೋಗಿಲ್ಲ. ಜಾಣನಾದವ ತಾನು. ಯಾರಪ್ಪ ಜ್ಞಾನಿ ಜಗತ್ತಿನಲ್ಲಿ? ಜಾಣ ಅಂದರೆ ಸುಮ್ಮನೆ ನಾವು ಜಾಣರು ಅಂತಿರ್ತೀವಲ್ಲ, ಹಂಗಲ್ಲ. ಅಂತಿಮ ಜ್ಞಾನಿ ಇಲ್ಲಿ ಜಾಣ ಅಂತ ಕರ್ತೇನೆ ಸರ್ವಜ್ಞ. ಅಂದರೆ ಯಾರು ಜಾಣರಪ್ಪ ಜಗತ್ತಿನಲ್ಲಿ, ಯಾರು ನಿಜವಾದ ಜ್ಞಾನಿ ಅಂದರೆ ಜಾಣನಾದವ ತಾನು ಪ್ರಾಣ ತಾನುಂದೆಂದು ಪ್ರಾಣಿ ಕೋಟಿಯನ್ನು ಬಗೆದಡಿ ಮೋಕ್ಷತ ಗೇಣಿಂದ ಕಿರಿದು ಸರ್ವಜ್ಞ. ಅಂದರೆ ಸಮಸ್ತ ಪ್ರಾಣಿಗಳಲ್ಲಿ ಹರಿಯುತ್ತಿರ್ತಕ್ಕಂತಹ ಜೀವರಸ, ಆ ಉಸಿರು, ಆತ್ಮ, ಅದು ಎಲ್ಲ ಜೀವಿಗಳಲ್ಲೂ ಒಂದೇ ಅಂತ ಭಾವಿಸಿದ್ರೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಅವನೇ ನಿಜವಾದ ಜ್ಞಾನಿ. ಜಾಣನಾದವ ತಾನು ಪ್ರಾಣ ತಾನುಂದೆಂದು. ಪ್ರಾಣ ಅಂದರೆ ಉಸಿರು, ಅಂದರೆ ಬರೀ ಗಾಳಿ ಅಲ್ಲ. ನಾವು ಆಡ್ತಕ್ಕಂಥ ಉಸಿರಿದೆಯಲ್ಲ, ಅದು ಬರೀ ಗಾಳಿ ಅಲ್ಲ. ಅದು ಬರೀ ಗಾಳಿ ಆಗಿದ್ರೆ ನಾವ್ಯಾರು ಬದುಕಕ್ಕೆ ಸಾಧ್ಯವಿಲ್ಲ. ಆ ಗಾಳಿ ನಾವು ಉಸಿರು ತಗೊಳ್ಳೋದು ಉಸಿರು ಬಿಡೋದಿದೆಯಲ್ಲ, ಅದು ಬ್ರಹ್ಮಾಂಡದ ಆತ್ಮ ಚೈತನ್ಯವನ್ನು ಹೊಂದಿದೆ. ಪಿಂಡಾಂಡ ಮತ್ತು ಬ್ರಹ್ಮಾಂಡದಲ್ಲಿ ಒಂದು ಚೈತನ್ಯ ಹರಿತಾ ಇದೆ ನಿರಂತರವಾಗಿ. ಯಾವುದು ಭೂಮಿಯನ್ನು ಸುತ್ತಿಸ್ತಾ ಇದೆಯೋ, ಯಾವುದು ಕೋಟಿ ಕೋಟಿ ಅನಂತ ಕೋಟಿ ನಕ್ಷತ್ರಗಳನ್ನು ಸೃಷ್ಟಿಸ್ತಾ ಇದೆಯೋ, ಕ್ಷಣ ಕ್ಷಣಕ್ಕೂ ಆ ಜಗತ್ತನ್ನು ಪರಿವರ್ತನೆ ಮಾಡ್ತಾ ಇದೆಯೋ, ಸುತ್ತಿಸ್ತಾ ಇದೆಯೋ, ಆ ಶಕ್ತಿ, ಅದಕ್ಕೆ ಪರಮಾತ್ಮ ಅಂತ ನಾವು ಕರಿತೀವಿ, ಲಿಂಗ ಅಂತ ನಾವು ಕರಿತೀವಿ, ದೇವರು ಅಂತ ನಾವು ಇನ್ನೊಬ್ಬರು ಕರೀತಾರೆ, ಗಾಡ್ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ರೂಪ ಇಲ್ಲ. ಅಂತಹದನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಅರ್ಥ ಮಾಡ್ಕೊಂಡಿದ್ದರ ಸಂಕೇತ ಏನಪ್ಪ ಅಂತಂದರೆ, ಜಾಣನಾದವ ತಾನು ಪ್ರಾಣ ತಾನುಂದೆಂದು ಪ್ರಾಣಿ ಕೋಟಿಯನ್ನು ಬಗೆದಡೆ. ಹಾಗೆ ಭಾವಿಸ್ಕೊಂಡ್ರೆ,
ಹಾಗೆ ಅರ್ಥಕೊಂಡ್ರೆ ಅದು ಮೋಕ್ಷ ಅನ್ನೋದು ಎಷ್ಟು ಸುಲಭ ಅಂದರೆ, ಈ ಹಿಮಾಲಯದಲ್ಲಿ ಮೋಕ್ಷ ಪಡೆಯೋಕ್ಕೋಸ್ಕರವಾಗಿ ತಪಸ್ಸು ಮಾಡ್ತಿರ್ತಾರೆ. ನಾನೊಬ್ಬ ವ್ಯಕ್ತಿ ಭೇಟಿಯಾಗಿದ್ದೆ. ಕೇದಾರದಿಂದ ನಡ್ಕೊಂಡು ಬರ್ತಾ ಇದ್ವಿ. 20 ಕಿಲೋಮೀಟರ್ ಹಚ್ಕೊಂಡ್ವಿ. ಬೆಳಗ್ಗೆ 5 ಗಂಟೆಗೆ ಬಿಟ್ವಿ. ನಡ್ಕೊಂಡು ಬಂದ್ವಿ. ಸ್ನಾನ ಮಾಡಿರಲಿಲ್ಲ ಬೆಳಗ್ಗೆ, ಅಷ್ಟು ಚಳಿ. ಪ್ರಾಯಶಃ ಅವತ್ತು ಚಳಿ ಎಷ್ಟಿತ್ತಪ್ಪ ಅಂತಂದರೆ -1-2 ಇರಬೇಕು ಮೋಸ್ಟ್ಲಿ, ಅಷ್ಟು ಚಳಿ ಇತ್ತು. ಹಂಗೆ ನಡ್ಕೊಂಡು ಬಂದ್ವಿ. ಬಿಸಿಲು ಬಂತು. ಆಮೇಲೆ ಅದು ಯೋಗ ಬಸ್ ಹತ್ತಿದ್ವಿ. ಬಸ್ ಹತ್ತಿ ಒಂದು 4-5 ಕಿಲೋಮೀಟರ್ ಹೋಗಿದ್ವಿ. ಪಂಚರ್ ಆಗ್ತದೆ ಬಸ್. ಅದು ಸರಿ ಎಲ್ಲಾದ್ರೂ ಒಂದು ಕಡೆ ಸ್ನಾನಕ್ಕೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಬಸ್ ಇಳಿದ್ಬಿಟ್ಟು ಸುಮ್ಮನೆ ಒಂದು 100 ಮೀಟ್ರ್ ಹೋಗಿಲ್ಲ ನಾವು. ನೀರು ಬೀಳೋ ಶಬ್ದ ಕೇಳಿಸ್ತು. ಅಲ್ಲಿಗೆ ಹೋದರೆ ಅಲ್ಲಿ ಒಂದು ಗುಡಿ. ಆ ಗುಡಿಯಲ್ಲಿ ಪಕ್ಕದಲ್ಲಿ ನೀರು ಮೇಲೆ ಚಿಮ್ತಾ ಇದೆ. ಏನು ನೀವು ಫೌಂಟೇನ್ ಅಂತ ಮಾಡಿರ್ತೀರಿ ಕೃತಕವಾಗಿ, ಅದು ಪರಮಾತ್ಮ ಮಾಡಿದ ಫೌಂಟೇನ್, ಕಾರಂಜಿ. ಅದಕ್ಕೆ ಏನು ಮಾಡಿದ್ದಾರೆ ಅವರು ಅಂದರೆ, ಒಂದು ಬಸವಣ್ಣನ ಅಂದರೆ ಮುಖ, ಗೋಮುಖ, ಅದನ್ನು ಹಾಕ್ಬಿಟ್ಟಿದ್ದಾರೆ ಕೆತ್ತಿ. ಆ ನೀರು ಅದರೊಳಗಡೆಯಿಂದ ಬರಬೇಕು ಹಾಗೆ ಮಾಡಿದ್ದಾರೆ. ಅಲ್ಲೊಂದು ಗುಡಿ ಕಟ್ಟಿದ್ದಾರೆ, ಜಲಮಾದೇಶ್ವರ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಆಮೇಲೆ ತುಂಬ ಸಂತೋಷ ಆಯಿತು. ನಮ್ಗೆ ಜ್ವರ ಬೀಳ್ತಾ ಇತ್ತು. ಅದು ಹೋಗಿ ಸ್ನಾನ ಮಾಡಿದ್ವಿ. ಸ್ನಾನ ಮಾಡ್ಕೊಂಡು ಕೆಲವರೆಲ್ಲ ಇಲ್ಲೇ ಗುಡಿ ಇದೆ ದರ್ಶನಕ್ಕಾರ ಹೋಗ್ಬರೋಣ ಅಂತೇಳಿ ಹೋದರು. ನಾವು ಗುಡಿ ಮೇಲ್ಭಾಗಕ್ಕೆ ಹೋದ್ವಿ. ಅಲ್ಲೊಬ್ಬ ಸಾಧುಗಳು ಕೂತಿದ್ರು, ಗಾಂಜಾ ಸೇರ್ತಾ ಇದ್ದ. ಆದರೂ ಕಾಣಿಕೆ ಕೊಟ್ವಿ, ಇರಲಿ ಏನಾರ ಇರಲಿ ಒಂದೊಂದಷ್ಟು ಕಾಣಿಕೆ ಇಟ್ಬಿಟ್ಟು ಮಾತಾಡ್ಸಿದ್ವಿ ಅವರಿಗೆ. ಮತ್ತು ಏನು ನೀವು ಎಷ್ಟು ವರ್ಷದಿಂದ ಹಿಮಾಲಯದಲ್ಲಿದ್ದೀರಿ? ನಾನು 29 ವರ್ಷ ಆಯಿತು ಅಂತೇಳಿ. 29 ವರ್ಷದಿಂದ ಇದಾರ. ಮತ್ತು ಯಾಕೆ, ಮತ್ತು ಈ ಗುಡಿ ಯಾವ ಗುಡಿ ಎಲ್ಲ ಕೇಳಿದ್ವಿ. ಮತ್ತು ಇದು ಯಾಕೆ ಏನು ಮಾಡ್ತೀರಾ ಇಲ್ಲಿ, ಏನು ಕೆಲಸ ಮಾಡ್ತೀರಾ, ಇಲ್ಲೇನು ಸಾಧನೆ ಮಾಡ್ತೀರಾ ಎಲ್ಲ ಕೇಳಿದ್ವಿ. ಅಯ್ಯೋ ಇಲ್ಲಿ ಯಾರೂ ಬರೋದೇ ಇಲ್ಲ, ಕಾಣಿಕೆ ಕೊಡೋದೇ ಇಲ್ಲ, ಗುಡಿ ಇಂಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ಹಿಮಾಲಯದಲ್ಲಿ ಕೂತರೂ ಕೂಡ ಅವ್ರಿಗೆ ಚಿಂತೆ ಇರೋದೇನಪ್ಪ ಅಂದರೆ ಗುಡಿ ಕಟ್ಟಕ್ಕಾಗ್ತಾ ಇಲ್ಲ ನನ್ನ ಕೈಲಿ, ಕಾಣಿಕೆ ಕೊಡಲ್ಲ ಅಂತೇಳಿ, ಮಂದಿ ಬರಲ್ಲ ಅಂದರೆ ಅವನು ಇನ್ನೂ 29 ವರ್ಷ, ಇನ್ನೂ 30 ವರ್ಷ ಇದ್ರೂ ಮೋಕ್ಷ ಅಂತೂ ಸಿಕ್ಕಲ್ಲ. ಯಾಕೆ? ಸಂತೋಷನೇ ಇಲ್ವಲ್ಲ. ಸಂತೋಷನೇ ಇಲ್ಲ ಅಂದಾಗ ಇನ್ನು ಮೋಕ್ಷ ಎಲ್ಲಿ ಸಿಗುತ್ತೆ? ಆದರೆ ಅದು ಸರ್ವಜ್ಞ ಹೇಳ್ತಾನೆ, ಮೋಕ್ಷ ಮಾರ್ಗ ಎಷ್ಟು ಸುಲಭ ಅಂದರೆ ಎಲ್ಲರನ್ನೂ ತನ್ನಂತೆ ಭಾವಿಸ್ಬಿಡಪ್ಪ. ಎಲ್ಲರನ್ನೂ ತನ್ನಂತೆ ಭಾವಿಸು, ನಿನಗೆ ಮೋಕ್ಷ ತಾನೇ ಸಿಕ್ಕುತ್ತಲ್ಲ. ಅದು ಸುಲಭ ಅಲ್ಲ. ಯಾಕಂದರೆ ನಮ್ಮನ್ನು ಹಡೆದ ತಾಯಿ ತಂದೆಗಳನ್ನೇ ನಮಗೆ ಪ್ರೀತಿಸಕ್ಕೆ ಬರದೆ ಹೋದರೆ, ಕಟ್ಟಿಕೊಂಡಂಥ ಗಂಡನನ್ನು, ಕಟ್ಟಿಕೊಂಡಂಥ ಹೆಂಡತಿಯನ್ನು, ಮದುವೆ ಮಾಡಿಕೊಂಡಂಥವ್ರನ್ನೇ ಪ್ರೀತಿಸಕ್ಕೆ ಬರದೆ ಹೋದರೆ, ನಮಗೆ ಉಪಕಾರ ಮಾಡಿದಂತಹ, ನಮಗೆ ಸಹಾಯ ಸಲ್ಲಿಸಿದಂಥವ್ರನ್ನೇ ನಾವು ಪ್ರೀತಿಯಿಂದ ಕಾಣಕ್ಕೆ ಬರದೆ ಹೋದರೆ, ನಾವು ಇಡೀ ಜಗತ್ತನ್ನು ಅಥವಾ ಇಡೀ ಜೀವ ಸಂಕುಲವನ್ನು ಯಾವಾಗ ಪ್ರೀತಿಸೋದಕ್ಕೆ ಬರುತ್ತೆ? ಅದಕ್ಕೆ ದೈವಿ ಪ್ರೀತಿ ಶುರುವಾಗೋದು ಮಾನವ ಪ್ರೀತಿಯಿಂದ. ಮಾನವ ಪ್ರೀತಿಯಿಂದ. ಅದು ಇವತ್ತಿಂದಲ್ಲ, ಭಾರತೀಯರದು, ಕೇವಲ ಭಾರತೀಯರದ್ದು ಅಷ್ಟೇ ಇದೆ ಅಂತ ನಾನು ಹೇಳಲ್ಲ. 1851ರಲ್ಲಿ ಒಂದು ಘಟನೆ ನಡೆಯಿತು ಅಮೆರಿಕ ದೇಶದಲ್ಲಿ. ಕೆಲವು ಬುಡಕಟ್ಟಿನ ಜನರ ಭೂಮಿಯನ್ನು ಅಮೆರಿಕ ಸರ್ಕಾರ ವಶಪಡಿಸ್ಕೊಳ್ಳೋಕೆ ನಿರ್ಣಯ ಮಾಡಿತು. ಏನೋ ಅಭಿವೃದ್ಧಿ ಪಡಿಸೋಕ್ಕೋ, ರಸ್ತೆ ಮಾಡೋಕ್ಕೋ, ಏನೋ ಕಾರಣಕ್ಕೆ ಅವರು ಅದನ್ನು ವಶಪಡಿಸ್ಕೋಬೇಕು ಅಂತ ಹೇಳಿ ಆರ್ಡರ್ ಮಾಡಿದರು. ಒಂದು ನಿರ್ಣಯ ಮಾಡಿ ಅವರಿಗೆಲ್ಲ ಪತ್ರ ಕಳಿಸಿದರು. ನಿಮ್ಮ ಭೂಮಿಯನ್ನು ತೆಗೆದುಕೊಳ್ಳಲಾಗುತ್ತೆ, ನಿಮಗೆ ಖರೀದಿ ಮಾಡ್ತೀವಿ, ಪರಿಹಾರ ನಿಮಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು. ಆವಾಗ ಅವರೆಲ್ಲರೂ ಸೇರಿ ಆ ಪ್ರೆಸಿಡೆಂಟ್ ಆಫ್ ಅಮೆರಿಕದ ಅಧ್ಯಕ್ಷನಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಆಫ್ ಮಾಡಿ, ನೀವು ವೇದಿಕೆ ಮೇಲೆ ಕೂತಾಗ ಇಷ್ಟು ಮಾನಿಗೆ ಟ್ರೆಂಡ್. ಅದಕ್ಕೆ ನಾವು ತಿಳ್ಕೋಬೇಕು ಏನಂತಂದರೆ, ಅವ್ರ ಪತ್ರ ಬರೆದಿದ್ದಾರೆ. ಆ ಪತ್ರನ ನಾವು ಅಮೇರಿಕಾದವ್ರು ಬರೆದಿದ್ದಾರೆ ಅಂತ ಹೇಳೋಕ್ಕೆ ಬಿಟ್ಟು, ಅಂದರೆ ಅದನ್ನು ಅಮೇರಿಕಾದವ್ರ ಹೆಸರು ತೆಗೆದು ಓದಿದರೆ ಭಾರತೀಯರು ಬರೆದ ಹಾಗೆ ಇದೆ. ಅಲ್ಲಿ ಹೇಳ್ತಾರೆ, ನದಿಗಳಲ್ಲಿ ಹರಿಯುವ ನೀರು
ಅದು ನನ್ನ ತಾತನ ರಕ್ತ, ನಮ್ಮ ಅಜ್ಜನ ರಕ್ತ. ಇಲ್ಲಿ ಬೀಸುವ ಗಾಳಿಯಲ್ಲಿ ನಮ್ಮ ಅಜ್ಜನ ಉಸಿರು ಅಡಗಿದೆ. ಈ ಭೂಮಿಯ ಮಿಡಿತದಲ್ಲಿ, ಅಂದರೆ ಆ ಹುಳ ಉಪ್ಪಳೆಗಳ ಮಿಡಿತದಲ್ಲಿ, ಅವುಗಳ ಶಬ್ದದಲ್ಲಿ ನಮಗೆ ಆ ನಮ್ಮ ತಾತನ ಶಬ್ದ ಕೇಳಿಸ್ತಾ ಇದೆ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಪತ್ರ ಬರೀತಾರೆ ಅಧ್ಯಕ್ಷನಿಗೆ, ನೀವು ಇಷ್ಟು ಭೂಮಿಯನ್ನ ನೀರನ್ನ ಪ್ರೀತಿಸಕ್ಕೆ ಸಾಧ್ಯವ? ಏನೋ ಕಿತ್ಕೊಂಡ್ಬಿಡ್ತೀರ ಈ ಭೂಮಿನ, ಆದರೆ ನಾವು ಪ್ರೀತಿಸಿದ ಹಾಗೆ ನೀವು ಭೂಮಿಯನ್ನು ಪ್ರೀತಿಸ್ತೀರಾ ಅಂತ ಕೇಳ್ತಾರೆ. 1851ರಲ್ಲಿ ಕೇಳಿರುವ ಪ್ರಶ್ನೆಯನ್ನ ಇವತ್ತು ಕೇಳಬೇಕಾಗಿದೆ, ಮುಂದೆ ಕೇಳ್ತಾನೆ ಇರಬೇಕಾಗಿದೆ. ಎಷ್ಟು ಜನ ಕೃಷಿ ಭೂಮಿಯನ್ನ ಅದನ್ನ ಬರೇ ಎಣ್ಣೆ ಮಾಡಿಸೋದು, ಅದನ್ನ ಮಾರಾಟ ಮಾಡಕ್ಕೆ ಸೈಟ್ ಮಾಡೋದು, ಅಲ್ಲಿದ್ದಂಥ ಮರಗಳನ್ನು ಕಡ್ದು ಹಾಕ್ಬಿಡೋದು, ನಿರ್ದಯವಾಗಿ ಕಡ್ದು ಹಾಕ್ಬಿಡ್ತಾರೆ. ನಾವಿಲ್ಲಿ ರಸ್ತೆ ಮಾಡಿದ್ದೀವಿ, ರಸ್ತೆ ಮಾಡಿಲ್ಲ ಅಂತೇನಲ್ಲ. ರಸ್ತೆ ಮಾಡುವಾಗ ನೀವೇನು ಗೇಟಿಂದ ಬರ್ತೀರಲ್ಲ, ಒಂದು ಕರ್ವಿಂಗ್ ಬರುತ್ತೆ ನೋಡಿ, ಆ ಕರ್ವಿಂಗಲ್ಲಿ ಒಂದು ತೆಂಗಿನ ಗಿಡ ಇತ್ತು. 18 ವರ್ಷ ಆಗಿತ್ತು ಅವಾಗ, ದೊಡ್ಡದಾಗಿ ಬೆಳೆದಿತ್ತು. ಸುಮಾರು ಒಂದು 20 ಅಡಿ ಇತ್ತು, ಅದು 18-20 ಅಡಿ ಇತ್ತು. ಅದನ್ನ ಕೆಲವರೆಲ್ಲ ಹೇಳಿದ್ರು, ಬೆಳೆಸ್ಬಿಡೋಣ ಇದನ್ನ, ಮತ್ತು ನಾವೇನು 10 ಗಿಡ ಹಚ್ಕೊಡ್ತೀವಿ ನಿಮಗೆ, ಇದನ್ನ ಮತ್ತೆ ರಸ್ತೆ ಮಾಡಕ್ಕೆ ಅಡ್ಡ ಆಗತ್ತೆ ಅಂತಂದು. ನಾನು ಹೇಳಿದೆ, ಆ ತೆಂಗಿನ ಗಿಡ ಬೀಳಿಸಿ ರಸ್ತೆ ಮಾಡ್ತೀವಿ ಅನ್ನೋದಾದ್ರೆ ನೀವು ರಸ್ತೆನೇ ಮಾಡಬೇಡಿ, ನಾನು ಉಪಾಯ ಹೇಳ್ಕೊಡ್ತೀನಿ. ಆಮೇಲೆ ಆ ಗಿಡವನ್ನ ಶಿಫ್ಟ್ ಮಾಡೋಣ, ಒಂದು 15-20 ಅಡಿ ಹಿಂದಕ್ಕೆ ಸರಿಸೋಣ, ಅದಕ್ಕೆ ಎಷ್ಟಾರ ಖರ್ಚು ಬರಲಿ ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದನ್ನ ಸಾಯಿಸಬಾರ್ದು, ಅದನ್ನು ಬೀಳಿಸಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆಮೇಲೆ ಕೆಲವು ತಜ್ಞರನ್ನೆಲ್ಲ, ನಾನು ಹಿಂದೆ ಅಮೆರಿಕಾದಲ್ಲಿ ಒಂದು ದೊಡ್ಡ ಗಿಡ ಸಾಕ್ಷಿ ಪೇಪರ್ ಓದಿದ್ದೇನೆ, ಒಂದು 15-20 ವರ್ಷದಿಂದನೇ ಓದಿಸಿ ಕೇಳಿದ್ದೆ. ಆವಾಗ ನಾನೇನು ಡಿಸೈಡ್ ಮಾಡಿದೆ ಅಂತಂದರೆ, ಹೇಳಿದೆ ಇದನ್ನು ಉಳಿಸ್ಕೊಳ್ಳೇಬೇಕು. ಒಂದು ಕ್ರೈನ್ ತರಿಸಿದ್ವಿ, ಮೊದಲು JCB ತರಿಸಿದ್ವಿ, ಅದರ ಸುತ್ತ ಮಣ್ಣನ್ನೆಲ್ಲ ನಾವು ಲೂಸ್ ಮಾಡಿಸ್ಬಿಟ್ಟು ಅದು ಸಡ್ಲ ಮಾಡಿ ಕ್ರೈನಲ್ಲಿ ಎತ್ತಿಸಿದ್ವಿ. ಅದನ್ನು ಎತ್ತಿಸ್ಬಿಟ್ಟು ಮತ್ತೆ ಇನ್ನೊಂದು ಗುಂಡಿ ತೋಡಿಸಿ ಅಲ್ಲಿ ಇಟ್ವಿ. ರಮೇಶ್ ಅವರ ಫೋನಲ್ಲಿ ಅದು ವಿಡಿಯೋ ಇರ್ಬೋದು ಮೋಸ್ಟ್ಲಿ, ಆ ಮರ ಗಿಡ ಎತ್ತೋದು, ಆ ಮರ ಎತ್ತೋದು, ಹಿಂದಕ್ಕೆ ಸಾಕ್ಸೋದು, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಚೂರು ಮಂಕಾಗ್ಲಾರ್ದಂಗೆ ಸಾಕ್ಸಿದ್ವಿ. ಅದು ಇವತ್ತಿಗೂ ಬದುಕಿದೆ, ನೀವು ಆ ಗಿಡ ನೋಡ್ಬೋದು. ಒಬ್ಬ 18-20 ವರ್ಷದ ಮಗ ನಿಮ್ಮನ್ನು ಬೈತಿರಲಿ, ನಿಮ್ಮ ವಿರುದ್ಧ ಇರಲಿ, ಅವನಿಗೇನಾದ್ರು ಕಾಯಿಲೆ ಆದರೆ ಸಾಯ್ಬಾರ್ದು ಅಂತ ಬದುಕಿಸ್ಕೊಳಕ್ಕೆ ಹೋಗ್ತಾರೆ. ಹೌದಾ? ಅವನಿಂದ ಜಗತ್ತಿಗೆ ಅಷ್ಟು ದೊಡ್ಡ ಉಪಕಾರ ಇಲ್ಲ. ತೆಂಗಿನ ಗಿಡ ಮಾಡುವಷ್ಟು ಉಪಕಾರನ ನಿಮ್ಗೆ ಯಾವ ಮಕ್ಕಳು ಮಾಡೋಷ್ಟು ಸಾಧ್ಯವಿಲ್ಲ. ಆದ್ರೆ ಮನುಷ್ಯ ಅನ್ನೋ ಕಾರಣಕ್ಕೆ, ನನ್ನ ಮಗ ಅನ್ನೋ ಕಾರಣಕ್ಕೆ ಅವನು ಬದುಕಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀರ. 80 ವರ್ಷದ ಅಜ್ಜ ತೀರ್ಕೊಳ್ತಾ ಇದ್ದಾನೆ ಅಂದರೆ ನೀವು ಸುಲಭವಾಗಿ ಒಪ್ಕೊಳ್ಳಲ್ಲ. ICUನೆಲ್ಲ ಸೇರಿಸಿ, ಎಲ್ಲ ಕಡೆ ಕೊಯ್ಸಿ ಪೈಪ್ ಹಾಕಿಸಿ, ಇನ್ನೊಂದು 5 ತಿಂಗಳಾದ್ರೂ ಬದುಕಲಿ, ಕೊನೆಗೆ ಒಂದು 5 ಲಕ್ಷ ಕಟ್ಟಿ ಬಾಡಿ ತಗೊಂಡು ಬಂದು ಸುಡೋಣ ಅಥವಾ ಹೂಳೋಣ ಅಂತ ಪ್ರಯತ್ನ ಮಾಡ್ತೀವಿ. ಆದರೆ ಒಂದು ಮರ ಬಿದ್ದರೆ ನೀವು ಯಾರಿಗೂ ನೋವೇ ಆಗಲ್ಲ. ಅದಕ್ಕೆ ನನಗೆ ನಿಜವಾಗಿ ಮನುಷ್ಯರು ಸತ್ತರೆ ನನಗೆ ತುಂಬ ದುಃಖ ಆಗಲ್ಲ ಇವಾಗ. ಯಾಕಾಗಲ್ಲ ಅಂದರೆ ಭಾರ ಆಗ್ಬಿಟ್ಟಿದ್ದಾರೆ ಮನುಷ್ಯ. 800 ಕೋಟಿ ಆಗ್ಬಿಟ್ಟಿದೆ ಜನಸಂಖ್ಯೆ, ಗೊತ್ತಾಯ್ತಲ್ವ? 800 ಕೋಟಿ ಮಾಡಿಟ್ಟಿದ್ದೀರಿ ಎಲ್ಲರೂ ಸೇರಿ, ಗೊತ್ತಾಯ್ತಲ್ವ? ಅಗತ್ಯ ಇದೆಯಾ? ಅದ್ರ ಬದಲು ನಮಗೆ ಬದುಕೋದಕ್ಕೆ ಆಮ್ಲಜನಕ ಕೊಡ್ತಾರೆ ಮರಗಿಡಗಳು. ಯಾವ ಮನುಷ್ಯನು ನೋಬೆಲ್ ಪ್ರೈಸ್ ತಗೊಂಡವನು ಆಮ್ಲಜನಕ ಕೊಡೋಕ್ಕಾಗಲ್ಲ, ಅವನ ಕಾರ್ಬನ್ನೇ ಬಿಡಬೇಕು, ಗೊತ್ತಾಯ್ತಲ್ವ? ಎಂಥ ಶಾಂತ ಜೀವಿ, ಎಂಥ ಕರುಣಾಮಯಿ ಇದ್ದಾನೆ ಅಂದರೂ ಆಕ್ಸಿಜನ್ ಕೊಡೋಕ್ಕಾಗಲ್ಲ ಅವನು ಕಾರ್ಬನ್ ಡೈಆಕ್ಸೈಡ್ ಬಿಡೋದು, ಗೊತ್ತಾಯ್ತಲ್ವ? ಆದ್ರೆ ಮರ ಅದು ನಮಗೆ ಆಮ್ಲಜನಕವನ್ನು ಕೊಡುತ್ತೆ, ಬದುಕಿಸುತ್ತೆ. ಇದನ್ನು ಡೆಲ್ಲಿಯವರು ಅರ್ಥ ಮಾಡ್ಕೊಳ್ಳಿಲ್ಲ, ಹೈದರಾಬಾದ್ನವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಬೆಂಗಳೂರಿನವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಅಷ್ಟು ಹಿಂಸೆ ಪಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನೀವು ಏನಿದ್ರು ಬದುಕಬಹುದು, ಕಾಲೇಜುಗಳಿಲ್ಲದೆ, ಯೂನಿವರ್ಸಿಟಿ ಇಲ್ಲದೆ ಬದುಕಬಹುದು, ಆದರೆ ಮರಗಿಡ ಇಲ್ಲದೆ ಬದುಕಕ್ಕಾಗಲ್ಲ. ಗುಡಿಗಳಿಲ್ಲದೆ ಬದುಕಬಹುದು, ಮರಗಿಡ ಇಲ್ಲದೆ ಬದುಕಕ್ಕಾಗಲ್ಲ. ನನಗೆ ಕೆಲವೊಂದು ಗುಡಿ ಉದ್ಘಾಟನೆ ಕರೆದಿದ್ರು ನನಗೆ.
ಅಲ್ಲೂ ಇದೇ ಕೇಳಿದೆ ನಾನು, ಅಲ್ಲಪ್ಪ ಈ ಗುಡಿ ಕಟ್ಟಬೇಕಾದ್ರೆ ಜಮೀನು ಕೊಟ್ಟರು ಅಂತ ಹೇಳ್ತೀವಿ, ಇಲ್ಲಿ ಆ ಗುಡಿ ಕಟ್ಟಬೇಕಾದ್ರೆ ಮರನೂ ಇರಬೇಕು, ಆ ಮರ ಕಳೆದು ಗುಡಿ ಕಟ್ಟಿದ್ದೀರ, ನಿಮ್ದು ಯಾವುದಾದ್ರೂ ಗುಡಿ ನಿಮಗೆ ಉಸಿರಾಟಕ್ಕೆ ಆಮ್ಲಜನಕ ಕೊಡುತ್ತಾ? ಖಂಡಿತ ಕೊಡಲ್ಲ. ಹಾಗಾದರೆ ಗುಡಿ ಕಟ್ಟಕ್ಕಿಂತ ಮುಂಚೆ ನೀವು ಅಲ್ಲಿ ಮರಗಿಡ ಬೆಳೆಸಿ. ಅದರ ಅರ್ಥ ಗುಡಿ ಕಟ್ಟಬೇಡಿ, ಮಹಾಮನೆ ಕಟ್ಟಬೇಡಿ ಅಂತಲ್ಲ. ಈ ಮಹಾಮನೆ ಕಟ್ಟುವಾಗ ನಾವು ಒಂದು ಮರನೂ ಬೆಳೆಸಲಿಲ್ಲ, ಯಾಕಂದ್ರೆ ಇಲ್ಲಿ ಮರಗಳೇ ಇರಲಿಲ್ಲ ಬೆಳೆಸೋಕ್ಕೆ, ಗೊತ್ತಾಯ್ತಲ್ಲ, ಮರಗಳೇ ಇರಲಿಲ್ಲ ಬೆಳೆಸೋದಕ್ಕೆ. ಅಂತಹ ಡ್ರೈ ಲ್ಯಾಂಡ್ ತಗೊಂಡ್ವಿ. ಅಂದರೆ ಒಬ್ಬರು ದಾನ ಕೊಟ್ಟರು 1 ಎಕರೆ 5 ಗುಂಟೆನ, ಆ ಒಂದು ತಗೊಂಡು ಮೊದಲು ನಾವು ಗಿಡ ಹಚ್ಚಿದ್ವಿ. ಈ ತೆಂಗಿನ ಗಿಡಗಳು ದೊಡ್ಡವಾಗಿದಾವಲ್ಲ, ಅವಕ್ಕೆಲ್ಲ 21-22 ವರ್ಷ ಅವಕ್ಕೆ 2004ರಲ್ಲಿ ಹಚ್ಚಿದ್ದೀವಿ. ಅಂದರೆ ಅವನು ಬೆಳೆಸ್ಕೊಂಡು ಜೊತೆಗೆ ಮಹಾಮನೆ ಕಟ್ಟಿದ್ವಿ. ಅದಕ್ಕೆ ಇನ್ಮೇಲೆ ನಾವು ಏನೇ ಕಟ್ಟಡಗಳನ್ನು ಮಾಡಲಿ, ಕಟ್ಟಡಗಳು ಮಾಡೋ ಉದ್ದೇಶ ಇದೆ. ಮುಂದೆ ವೃದ್ಧಾಶ್ರಮದ ಬಗ್ಗೆ ಹೇಳಿದರು ನ್ಯಾಯಾಧೀಶರು. ವೃದ್ಧಾಶ್ರಮ ಅನ್ನೋದಕ್ಕಿಂತ ಮೊನ್ನೆಯೊಬ್ಬರು ಪ್ರಜ್ಞಾಮತಿ ಹಳ್ಳಿ ಅಂತ ಹೇಳಿ ಚಿಂತನೆ ಭಾಳ ಚೆನ್ನಾಗಿ ಮಾತಾಡಿದರು, ಭಾಳ ಚೆನ್ನಾಗಿ ಚಿಂತನೆ ಮಾಡಿದರು. ಇವತ್ತು ವೃದ್ಧಾಶ್ರಮಗಳು ಅನಿವಾರ್ಯ. ಯಾಕೆಂದ್ರೆ ಅದರ ಅರ್ಥ ತಾಯಿ ತಂದೆಗಳ ಮೇಲೆ ಮಕ್ಕಳಿಗೆ ಪ್ರೀತಿ ಇಲ್ಲ ಅಂತಲ್ಲ. ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಮಗಳು ಅಮೆರಿಕಕ್ಕೆ ಮದುವೆ ಆಗಿ ಹೋಗಿದ್ದಾಳೆ, ಇನ್ನು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ, ರ್ಯಾಂಕ್ ಬಂದಿದೆ, ಅವರು ಹೋಗಲೇಬೇಕು, ಕೆಲಸ ಮಾಡಲೇಬೇಕು, ದುಡಿಲೇಬೇಕು, ಅವರ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೇಬೇಕು, ತಪ್ಪಲ್ಲ. ಈ ಅಪ್ಪ ಅಮ್ಮ ಇಬ್ಬರು ಲೆಕ್ಚರರ್ಸ್ ಆಗಿದ್ರು, ಅವರು ರಿಟೈರ್ ಆದರು. ಮತ್ತು ಈಗ ನೋಡ್ಕೊಳಕ್ಕೆ ಮಕ್ಕಳಂತೂ ಬರೋಕ್ಕಾಗಲ್ಲ, ಮೊಮ್ಮಕ್ಕಳು ಬರೋಕ್ಕಾಗಲ್ಲ. ಇವಾಗ ಅವ್ರ ಹತ್ರ ದುಡ್ಡಿದೆ, ಹಣ ಇದೆ, ಆದರೆ ನೋಡ್ಕೊಳ್ಳೋರು ಪ್ರೀತಿ ಬೇಕಾಗಿದೆ. ಇವಾಗ ನಾವು ವಾತ್ಸಲ್ಯ ಧಾಮಗಳನ್ನು ಕಟ್ಟಬೇಕು. ಪ್ರಜ್ಞಾಮತಿಗಳು ಅದೇ ಹೇಳಿದ್ರು, ವಾತ್ಸಲ್ಯ ಧಾಮ, ವೃದ್ಧಾಶ್ರಮ ಅನ್ನೋದು ಬೇಡ, ವಾತ್ಸಲ್ಯ ಧಾಮ, ವಾತ್ಸಲ್ಯ ಕೊಡೋಣ ಅವರಿಗೆ. ಆಮೇಲೆ ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಕೆಲಸ ಇಲ್ಲ, ವಿದ್ಯಾರ್ಥಿಗಳಿಗೆ ಈಗ ನರ್ಸಿಂಗ್ ಮಾಡ್ಕೊಂಡಿರ್ತಾರೆ, ಟ್ರೈನಿಂಗ್ ಮಾಡ್ಕೊಂಡಿರ್ತಾರೆ, ನರ್ಸ್ ಟ್ರೈನ್ ಆಗಿರುತ್ತೆ. ಅವರು ನಮ್ಮಲ್ಲಿ ಕೆಲಸ ಇಲ್ಲದಿದ್ರೆ ವಿದೇಶಕ್ಕೆ ಹೋಗ್ತಾರೆ, ಅವರು ಅರಬ್ ಕಂಟ್ರೀಸ್ಗೆ ಹೋಗ್ತಾರೆ, ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅಲ್ಲಿ ವಾತಾವರಣ ಹೊಂದಕ್ಕೆ ಆಗಲ್ಲ, ಅಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಸ್ಕೊತಾರೆ. ಅದ್ರ ಬದಲು ಇಲ್ಲೇ ಅವರಿಗೆ ನಾವು ಕೆಲಸ ಕೊಟ್ಟರೆ, ವಾತ್ಸಲ್ಯ ಧಾಮಗಳನ್ನು ಕಟ್ಟಿ ಕೆಲಸ ಮಾಡ್ಬನ್ನಿ ಅಂತ ತರಬೇತಿ ಕೊಟ್ಟರೆ, ಅವ್ರ ಹೃದಯದಲ್ಲಿ ಪ್ರೀತಿಯ ಮನೋಭಾವನೆಯನ್ನು ಬೆಳೆಸಿದರೆ ಅವ್ರು ಖಂಡಿತವಾಗಿ ಇಲ್ಲೇ ಇರ್ತಾರೆ, ಭಾರತದಲ್ಲೇ ಇರ್ತಾರೆ. ನಮ್ಮ ಅಜ್ಜ ಅಜ್ಜಿಯಂದಿರಿಗೆ ಅವರು ತಮ್ಮ ವಾತ್ಸಲ್ಯವನ್ನು ಕೊಡ್ತಾರೆ. ಹಾಗೆ ಒಂದು ವಾತ್ಸಲ್ಯ ಧಾಮವನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ. ನೋಡೋಣ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ದೇವರ ಆಶೀರ್ವಾದ ಬೇಕಲ್ಲ. ನಾನೊಬ್ಬ ಏನು ಮಾಡೋಕ್ಕಾಗಲ್ಲ. ನಾವೇನು ಕೋಟಿ ಕಟ್ಲೆ ಇಟ್ಕೊಂಡು ಯೋಜನೆ ಹಾಕೊಳ್ಳೋದಲ್ಲ. ನನ್ನ ಜೊತೆ ಇರೋರೆಲ್ಲ ತಮಾಷೆ ಮಾಡ್ತಿರ್ತಾರೆ, ಈಗ ಆಯ್ತು ನಮ್ಮ ಗುರುಗಳಿಗೆ 1 ಲಕ್ಷ ರೂಪಾಯಿ ಬಂತು, ಈಗ 1 ಕೋಟಿ ರೂಪಾಯಿ ಯೋಜನೆ ಹಾಕ್ತಾರಪ್ಪ ಅಂತೇಳಿ. 1 ಲಕ್ಷ ರೂಪಾಯಿ ಬಂದಿದೆ, ಯಾರಾದ್ರೂ 1 ಲಕ್ಷ ರೂಪಾಯಿ ತಂದು ಕೊಟ್ರೆ ನನ್ನ ಮನಸ್ಸಲ್ಲಿ 1 ಕೋಟಿ ರೂಪಾಯಿ ಯೋಜನೆ ಬಂದಿರುತ್ತೆ. ಅದಕ್ಕೂ ಆ ಒಂದು ಯೋಜನೆ ಹಾಕೊಂಡು ಈ ಮಹಾಮನೆಯನ್ನು ನಾವು ಕಟ್ಕೊಂತ ಬಂದ್ವಿ. ಹಾಗೆ ಜೊತೆಗೆ ನಿಸರ್ಗ ಜ್ಞಾನಾಮೃತ ಮಂಜು ಹೇಳಿದ್ರು ಅದ್ರ ಬಗ್ಗೆ. ಹೌದು, ಅದು ಇವತ್ತು ಹೊಸ ಸಂಚಲನವನ್ನು ಉಂಟು ಮಾಡಿದೆ ನಿಸರ್ಗ ಜ್ಞಾನಾಮೃತ. ಯಾಕಂದ್ರೆ ನಾವು ಪ್ರಸಾರ ಮಾಡೋದು ಧಾರವಾಡ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರಗಳನ್ನು ಮಾತ್ರ. ಆದರೆ ಇವತ್ತು ನ್ಯೂಸ್ ಆನ್ ಏರ್ ಆ್ಯಪಲ್ಲಿ ಅದು ಬರೋದ್ರಿಂದ, ಮೊಬೈಲಲ್ಲಿ ಬರೋದ್ರಿಂದ ಇವತ್ತು ಕರ್ನಾಟಕದಾದ್ಯಂತ ಅಲ್ಲ, ವಿದೇಶಿಯರು ಕೂಡ ಕೇಳ್ತಿದ್ದಾರೆ, ವಿದೇಶದಲ್ಲೂ ಕೂಡ ಕೇಳ್ಬೋದು. ಹಾಗೆ ಕೇಳ್ತಾ ಇದ್ದಾರೆ. ಅದನ್ನು ಶುರು ಮಾಡಬೇಕಾದ್ರೆ ನನಗೆ ಅನುಮಾನ ಇತ್ತು. ಯಾಕಂದರೆ ಒಂದು ಕಾರ್ಯಕ್ರಮ ಮಾಡೋಕ್ಕೆ 3200 ರೂಪಾಯಿ ಕೊಡ್ಬೇಕು. ನಾವು ಒಂದು ಕಾರ್ಯಕ್ರಮ ನಾವು ಕೊಡಬೇಕು, ಗೊತ್ತಾಗುತ್ತಲ್ಲ, 3200 ರೂಪಾಯಿ ಕೊಡಬೇಕು, ಅಥವಾ 3,500 ಕೊಡಬೇಕು. ಎಲ್ಲ ಸೇರಿದ್ರೆ 3650 ಚಿಲ್ಲರೆ ಬರುತ್ತೆ. 2 ಸ್ಟೇಷನ್ಗೆ ಕೊಡಬೇಕು. ಅಂದರೆ ಒಂದು ಕಡೆ ಕಟ್ಟೋದು ಇರ್ತದೆ. ಅದನ್ನು ಒಂದು 25 ವಾರ ಮಾಡಿದ್ರೆ ಬಹಳ ದೊಡ್ಡದು ಅಂದ್ಕೊಂಡಿದ್ದೆ ನಾನು. ಆಮೇಲೆ ಮಾತಾಡೋದು ನಾನು ಒಬ್ಬನೇ. ಅದು 25 ವಾರ ಅಂದ್ರೆ ಬೇಜಾರಾಗ್ಬೋದು ಜನರಿಗೆ ಅಂದ್ಕೊಂಡಿದ್ದೆ. ಯಾರನ್ನಾರು ಬೇರೆಯವ್ರು ಮಾತಾಡಿಸ್ಬೋದು ಸ್ಪಾನ್ಸರ್ ಸಿಕ್ಕರೆ ಅಂತ. ಇವತ್ತು ಅದು 64 ಸಂಚಿಕೆ ರೆಕಾರ್ಡ್ ಆಗಿದೆ. ಈ ನಾಳೆ ಪ್ರಸಾರ ಆಗೋದು 60ನೇ ಸಂಚಿಕೆ, ಗುರುವಾರ ದಿವಸ ಬರುತ್ತೆ, ನಾಡಿದ್ದು 60ನೇ ಸಂಚಿಕೆ ಪ್ರಸಾರ ಆಗುತ್ತೆ. 60 ಸಂಚಿಕೆಯಲ್ಲೂ ಕೂಡ
ನಾವು ನಮ್ಮ ಮಹಾಮನೆ ವತಿಯಿಂದನೇ ಬಹುಮಾನ ಕೊಟ್ಟಿದ್ದೀವಿ. ಅದಕ್ಕೇನು ಸ್ಪಾನ್ಸರ್ ನೋಡ್ಕಿಲ್ಲ, ಅದಕ್ಕೇನು ಸ್ಪಾನ್ಸರ್ಗಳು ನೋಡ್ತಾ ಇಲ್ಲ ಬಹುಮಾನ ಕೊಡೋಕ್ಕೆ. ಯಾಕಂದರೆ ನಮ್ಮದೇ ಪ್ರಕಾಶನ ಇದೆ, ಪುಸ್ತಕ ಮುದ್ರಣ ಮಾಡಿರ್ತೀವಿ, ಮತ್ತು ಪುಸ್ತಕ ಕೊಟ್ಟರೆ ಜ್ಞಾನ ಕೊಟ್ಟ ಹಾಗಾಗತ್ತೆ ಅಂಥೇಳಿ ಅವರಿಗೆಲ್ಲ ಪುಸ್ತಕ ರೂಪದಲ್ಲೇ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಅದಕ್ಕೆ ಸುಮಾರು ಈಗ 1,80,000ಕ್ಕಿಂತ ಜಾಸ್ತಿ ಅಥವಾ 2 ಲಕ್ಷದ ಮೇಲಾಗಿದೆ. ಅಷ್ಟು ಕೂಡ ದಾಸೋಹನೇ ಬಂದಿದೆ, ದಾಸೋಹಿಗಳೇ ಬಂದಿದ್ದಾರೆ, ಸ್ಪಾನ್ಸರ್ಸ್ ಬಂದಿದ್ದಾರೆ. ನಮ್ಮ ಮಹಾಮನೆಯಿಂದ ಆ ಸ್ಪಾನ್ಸರ್ಶಿಪ್ಗೆ ನಾವು ಹಣ ಕೊಟ್ಟಿಲ್ಲ, ಒಬ್ಬರಲ್ಲ ಒಬ್ಬರು. ಈಗ ಹಿರೇಮಲ್ಲೂರು ಈಶ್ವರನ್ ಕಾಲೇಜ್ದವರು 3 ತಿಂಗಳು ಮಾಡಿದರು. ನಮ್ಮ PL ಪಾಟೀಲರು VC ಅವರು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳು 5 ತಿಂಗಳದ್ದು ಮಾಡಿದರು. 75,000 ರೂಪಾಯಿ ಕೊಟ್ಟರು, 75,000 ಚಿಲ್ಲರೆ ಕೊಟ್ಟರು. ಹೀಗೆ ಇನ್ನೂ ಅನೇಕ ಜನ ಕೊಡಲಿಕ್ಕೆ ಒಬ್ಬೊಬ್ಬರು ರೆಡಿಯಾಗಿ ಬರ್ತಿದ್ದಾರೆ ಒಂದು ತಿಂಗಳಿಗೆ. ನಾವು ಪ್ರಾಯಶಃ ಇನ್ನೂ 1 ವರ್ಷ ಅಂದರೆ ಈ ವರ್ಷ ಮುಗಿಯೋವರೆಗೂ ಆ ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಮಾಡ್ತೀವಿ. ಅದಕ್ಕೆ ಎಲ್ಲೆಲ್ಲಿಂದ ಬಂದಿದ್ದಾರೆ. ತುಮಕೂರಿಂದ ಒಬ್ಬರು PhD ರಿಸರ್ಚ್ ಮಾಡ್ತಿದ್ದಾರೆ, ಅರ್ಪಿತಾ ಅಂತ, ಅವ್ರು ಬಂದಿದ್ದಾರೆ. ಜೊತೆಗೆ ಒಬ್ಬರು ಭೂಪಾಲಲ್ಲಿದ್ದಾರೆ, ಅವ್ರು ಇನ್ನೂ ಪ್ರೈಸ್ ತಗೊಳಕ್ಕೆ ಬಂದಿಲ್ಲ, ಕರ್ನಾಟಕದವ್ರೆ. ಭೂಪಾಲಲ್ಲಿ SBIನಲ್ಲಿ ಅವರು ಬಹಳ ದೊಡ್ಡ ಪೋಸ್ಟಲ್ಲಿದ್ದಾರೆ, ಅವರು ಕೂಡ ಪ್ರೈಸ್ ತಗೊಂಡು ಉತ್ತರ ಬರೋದು. ಹೀಗೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ದೂರದಿಂದ ಇದಕ್ಕೆ ಬರೆದಿದ್ದಾರೆ. ಇವತ್ತು ನಮ್ಮ ಈಶ್ವರ ಸಣಕೆಲ್ಲ ಸಾಹಿತಿಗಳಿದಾರಲ್ಲ, ಜಗವೆಲ್ಲ ನಗುತ್ತಿರಲಿ ಜಗದಳಲು ನನಗಿರಲಿ ಅಂತ ಬೇಡ್ಕೊಂಡು ಕವಿ ಮೂಲ. ಅವ್ರ ಮಗಳು ಬಂದಿದ್ದಾರೆ, ಮಧುಮತಿ ಸಣಕಲ್ ಅಂತೇಳಿ. ಅವರು ರಿಟೈರ್ಡ್ ಟೀಚರ್, ಅದ್ರ ಮೇಲೆ ಬರೋಕ್ಕೆ ಆಗಲಿಲ್ಲ, ಅವ್ರಿಗೆ ಕಾಲಿನ ಫ್ರಾಕ್ಚರ್ ಆಗಿ ಅವರು ಬಂದಿದ್ದಾರೆ. ಆಮೇಲೆ ಇನ್ನೂ ಅನೇಕ ಜನ ಬಂದಿದ್ದೀರ ಬೇರೆ ಬೇರೆ ಕಡೆಯಿಂದ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ತುಂಬ ಭಕ್ತಿಯಿಂದ ಕೇಳ್ತಿದ್ದಾರೆ, ಅದ್ರ ಬಗ್ಗೆನೇ ಮಾತಾಡಿದ್ದೀನಿ ನಾನು. ಒಂದು ಸಂಚಿಕೆ ಮೊನ್ನೆ 59ನೇ ಸಂಚಿಕೆ, ಅದು ಯಾರು ಹೆಂಗೆ ಭಕ್ತಿಯಿಂದ, ಕೆಲವು ರೇಡಿಯೋಗೆ ವಿಭೂತಿ ಹಚ್ಚಿ ರೇಡಿಯೋಗೂ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಅಷ್ಟು ಇದ್ರೊಳಗಡೆ ಗುರುಗಳಿದ್ದಾರೆ, ಆ ಗುರುಗಳ ವಾಣಿ ಬರ್ತಾ ಇದೆ ಅಂತ ಹೇಳಿ ಅಷ್ಟು ಪ್ರೀತಿ ಭಕ್ತಿಯಿಂದ ಕೇಳ್ತಾ ಇದ್ದಾರೆ. ನನ್ನಿಂದ ನಿಜವಾಗಿ ಬಹಳ ವರ್ಷದಿಂದ ಅನ್ಕೊಂಡಿದ್ದೆ ರೇಡಿಯೋದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಆಮೇಲೆ ಅವ್ರಿಗೆ ಬಿಟ್ಟರೆ ಉಚಿತ ಕಾರ್ಯಕ್ರಮ ಕೇಳಿದ್ರೆ ಆಯ್ತು ಬನ್ನಿ 3 ಚಿಂತನೆ ಮಾಡಿ ಅಥವಾ ಒಂದು ಭಾಷಣ ಕೊಡಿ 15 ನಿಮಿಷದ್ದು, ನಾವೇ ನಿಮಗೆ ಹಣ ಕೊಡ್ತೀವಿ ಅಂತಾರೆ. ಆವಾಗ 2 ವರ್ಷಕ್ಕೋ 3 ವರ್ಷಕ್ಕೋ ಒಮ್ಮೆ ಸಿಗುತ್ತದು, ಅಥವಾ 1 ವರ್ಷಕ್ಕೊಮ್ಮೆ ಸಿಗುತ್ತೆ. ಹಂಗೆ ಬೇಡ, ನಾನು ತೃಪ್ತಿಯಾಗಿ ನಾನು ಹೇಳಬೇಕು, ಕೇಳೋರಿಗೂ ತೃಪ್ತಿ ಆಗಬೇಕು, ಅಂತಹ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಹೇಳಿ ಬಹಳ ವರ್ಷದಿಂದ ಅಂದ್ಕೊಂಡಿದ್ದೆ. ಅದು ಯೋಗ ಹೋದ ವರ್ಷ ಸರಿಯಾಗಿ ಜನವರಿ 2ನೇ ತಾರೀಕಿಂದ ಶುರುವಾಯಿತು, ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ನೀವು ಅಷ್ಟೇ, ಯಾರಾದರೂ ನೀವು ಪ್ರಾಯೋಜಕತ್ವವನ್ನು ವಹಿಸ್ಕೊಳ್ಳೋರಿದ್ದರೆ, ಏಪ್ರಿಲ್ ತಿಂಗಳದ್ದು ಪ್ರಾಯೋಜಕತ್ವ ಸಿಕ್ಕಿದೆ, ಇನ್ಮೇಲಿಂದ ಆಚೆಗೆ ಸಿಕ್ಕಿಲ್ಲ. ನೀವು ಯಾರಾದರೂ ಪ್ರಾಯೋಜಕತ್ವವನ್ನು ವಹಿಸ್ಕೊಳ್ಳೋರಿದ್ದರೆ ಒಂದು ವಾರಕ್ಕೆ 3,600ವರೆಗೆ ಬರುತ್ತೆ. ಅದು 4 ವಾರ ಬರುತ್ತೆ, ಕೆಲವು ತಿಂಗಳು ಎಲ್ಲೋ ಒಂದು ತಿಂಗಳು 5 ವಾರ ಬರುತ್ತೆ. ಜನವರಿ 5 ವಾರ ಬಂತು ಮತ್ತು ಏಪ್ರಿಲ್ 5 ವಾರ ಬರುತ್ತೆ. ಹೀಗೆ ನೀವು ಯಾರು ಬೇಕಾದ್ರೂ ಒಂದೊಂದು ತಿಂಗಳದ್ದು ಪ್ರಾಯೋಜಕತ್ವವನ್ನು ವಹಿಸ್ಕೊಳ್ಬೋದು ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲ ನಿಸರ್ಗ ಜ್ಞಾನ ಇನ್ನೊಬ್ರು ಬಂದಿದ್ದಾರೆ, ಒಬ್ಬರು ನಿವೃತ್ತ ಅಂಗನವಾಡಿ ಶಿಕ್ಷಕರು ನಾಗರತ್ನ ಮನೋಹರ್ ವಾಲಿ ಅಂತೇಳಿ. ಅವರು ತುಂಬ ಚಿಂತಕರು. ಆಮೇಲೆ ಅದೇ ಹೇಳ್ತಿದ್ದೆ, ಅವ್ರು ಪ್ರತಿ ವಾರ ಬರೆಯೋದು ಹೆಂಗೆ ಅಂದರೆ ಒಂದು ದೊಡ್ಡ ಕವರ್ ತೊಗೊಳ್ತಾರೆ. ನೀವು ಏನು 5 ರೂಪಾಯಿ ತೊಗೊತಿರಲ್ಲ, ತೊಗೊಂಡು ಇಷ್ಟು ಚೀಟಿ ಬರ್ದು ಆ ಕವರ್ ಒಳಗೆ ಕಳಿಸಿರ್ತಾರೆ. ಯಾಕೆ ಮಾಡ್ತೀವಿ, ಹಂಗೆ ಮಾಡಬೇಡ್ರಿ, ಪೋಸ್ಟ್ ಕಾರ್ಡಲ್ಲೇ ಬರೀರಿ. ಆಮೇಲೆ ಬರೆಯೋದಿದ್ದರೆ ನಿಮ್ಗೆ ಅಭಿಪ್ರಾಯನೂ ಬರೀರಿ. ದೊಡ್ಡ ಇನ್ಲೈನ್ ಲೆಟರ್ ತೊಗೊಂಡ್ರೆ, ಕವರ್ ತೊಗೊಂಡ್ರೆ ನಿಮ್ಗೇನು ಅನ್ನಿಸ್ತು, ನಿಮಗೇನು ಸಂತೋಷ ಆಯ್ತು ಅದೆಲ್ಲ ಹಂಚ್ಕೊಳ್ಳಿ, ಬರೀರಿ. ಬರೀ ಉತ್ತರ ಬರೀಬೇಕು ಅಂತಲ್ಲ, ಅಭಿಪ್ರಾಯವನ್ನು ಬರೀರಿ. ಅಕಸ್ಮಾತ್ ನಿಮ್ಗೇನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ಅಥವಾ ಇಂಥ ಕಾರ್ಯಕ್ರಮ ಬೇಕು ಅಂತ ಅನ್ನೋದಿದ್ರೆ ಪ್ರಶ್ನೆಗಳನ್ನು ಕೇಳ್ಬೋದು. ಆಮೇಲಿಂದ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೋದು. ಹಾಗೆ ಬರೀರಿ. ವಾಟ್ಸಪ್ಪಲ್ಲಿ ಕೂಡ ಕಳಿಸ್ಬೋದು. ಹಾಗೆ ಭಾಳ ಜನ ವಾಟ್ಸಪ್ಪಲ್ಲೇ ಕಳಿಸ್ತಾರೆ, ಫೋನ್ ಮೂಲಕನೇ ಕಳಿಸ್ತಾರೆ. ಅವರು ಆ ಥರದವ್ರು ಇದ್ದಾರೆ. ಇಂಥವರೆಲ್ಲ ಬಂದಿದ್ದೀರಾ, ಬೇರೆ ಬೇರೆ ದೂರದಿಂದ ಎಲ್ಲ ಬಂದಿದ್ದೀರಾ, ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಜೊತೆಗೆ ನಮ್ಮ ನ್ಯಾಯಾಧೀಶರು ಬಂದಿದ್ದಾರೆ. ಅವ್ರಿಗೆ ಯಾವಾಗ ಬರಬೇಕು ಅನ್ಸುತ್ತೋ ಬಂದ್ಬಿಡ್ತಾರೆ, ಸಂತೋಷವಾಗಿ ಇಲ್ಲಿರ್ತಾರೆ. ಇದ್ದು ಅವ್ರಿಗೆ ಆನಂದ ಆಗುವಷ್ಟು ದಿವಸ ಇದ್ದು ಸಂತೋಷಪಟ್ಟು ಹೋಗ್ತಾರೆ. ಹಾಗೆ ನೀವೆಲ್ಲರೂ ಕೂಡ ಬಂದಿದ್ದೀರಾ. ನಮ್ಮ ಎರಕಿತ್ತೂರು ಮಲ್ಲಣ್ಣ
ಅವರಿಗೆ ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂತು ಹೋದ ವರ್ಷ ಆಚೆ ವರ್ಷ. ಆವಾಗ ನಾನು ಮರ್ತುಬಿಟ್ಟೆ ಅವರಿಗೆ ಸನ್ಮಾನ ಮಾಡೋದು. ಅಪ್ಪರೇ ನೋಡಿ, ನನ್ನ ಕಂಡ್ರೆ ನಿಮ್ಗೆ ಉದಾಸೀನ, ನನಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿದೆ, ನೀವು ಕರೀಲಿಲ್ಲ ನನ್ನ. ಪುಣ್ಯಾತ್ಮ ಸುಮ್ಮನೆ, ಜಿಲ್ಲಾ ಮಟ್ಟಕ್ಕೆ ಬಂದು ನಾನೇ ಕರಿಬೇಕು, ನನ್ನ ರಾಜ್ಯ ಮಟ್ಟದ ತಗೋ ಆಮೇಲೆ ಕರಿತೀನಿ ಅಂತ. ಅವರು ಕೂಡ ತಾವು ಹೊಲದಲ್ಲಿ ಬೆಳೆದಿದ್ದ ತರಕಾರಿ ದಾಸೋಹ ತಗೊಂಡು ಬಂದರು. ಜೊತೆಗೆ ಅವರು ಸಾವಯವ ಕೃಷಿ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಒಲವುಳ್ಳಂಥವರಿದ್ದಾರೆ. ಅವ್ರ ಸ್ನೇಹಿತರು ಬಂದಿದ್ದಾರೆ, ದ್ಯಾಮಣ್ಣ ಸಂಗೊಳ್ಳಿ ಅಂತ ಹೇಳಿ. ನಮ್ಮ ವೀರಣ್ಣ ಕೊಟ್ಟಡಿಕೆ ಅವರು ಮೊದಲಿಂದ ಗದಗಲ್ಲಿ ಇದ್ದಾಗಿನಿಂದ ಅವರು ಆರೋಗ್ಯ ಹಾಲಿನ ಏಜೆನ್ಸಿ ಇತ್ತು ಅವ್ರಿಗೆ. ದಿವಸ 1 ಲೀಟ್ರ್ 2 ಲೀಟ್ರ್ ಹಾಲು ಕಳಿಸೋರು. ಹಾಲು ಕುಡಿದು ಮತ್ತು ಮೊಸರು ಮಾಡಿಕೊಂಡು ಏನಾದ್ರು ಶ್ರೀಕಂಡ ಮಾಡ್ಕೊಂಡು ತಿಂತ ಇದ್ವಿ ನಾವು. ಅಷ್ಟು ಹಾಲು ಕಳಿಸೋರು. ಅವ್ರ ಮನೆಯವರು ಸಮೇತ ಬಂದಿದ್ದಾರೆ. ಈ ಆಶ್ರಮ ಕಟ್ಟುವಾಗಲೂ ಕೂಡ ಕಾಳಜಿಯಿಂದ ಅನೇಕ ಸಲಹೆಗಳನ್ನು ಕೊಡ್ತಾ ಸೇವೆ ಮಾಡ್ತಾ ಕೆಲಸ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಇನ್ನು ನಮ್ಮ ವೀರತೀಶ್ವರ ಸ್ವಾಮಿಗಳು ಅವರು ಬರ್ತಿರ್ತಾರೆ ಮೇಲಿನ ಮೇಲೆ. ಮೊನ್ನೆ 108 ದಿನಗಳ ಮೌನಾನುಷ್ಠಾನ ಮಾಡಿದರು. ಅದು ಬಹಳ ವಿಶೇಷ. ಅದು ಬಹಳ, ನೀವು ಅನ್ಬೋದು ಅದೇನು ವಿಶೇಷ, ಮೌನವಾಗಿ ಸುಮ್ಮನೆ ಇರೋದು. ನೋಡೋಣ, ಒಂದು 8 ತಾಸು ಸುಮ್ಮನೆ ನೋಡೋಣ, ಮಾತಾಡಲ್ಲ. 8 ದಿನ ಬೇಡಪ್ಪ, 8 ತಾಸು ಮೊಬೈಲಲ್ಲಿ ಮಾತಾಡಬೇಡಿ. ಈ ಸಭೆನಲ್ಲೇ ನೀವು ಮೊಬೈಲ್ ಬಿಡಲ್ಲ ಅಂದರೆ ಇನ್ನು 8 ತಾಸು ಮೊಬೈಲ್ ಬಿಡ್ತೀರ. 8 ತಾಸು ನಿಮ್ಮ ಹತ್ರ ಮೊಬೈಲ್ ಕಿತ್ಕೊಂಡ್ರೆ ಎಷ್ಟೋ ಜನ ಪಾಂಡುರಂಗ ಹತ್ರ ಹೋಗ್ಬಿಡ್ತೀರ, ಹೌದಲ್ಲ? ಅದಕ್ಕೆ ಅಷ್ಟು ಹುಚ್ಚಿರಬಾರ್ದು. ರಾತ್ರಿ ಹೊತ್ತು ಕಡ್ಡಾಯವಾಗಿ ಮೊಬೈಲ್ನ ಬಂದ್ ಮಾಡಿ ಮಲ್ಕೊಳ್ಳಿ, ಪರವಾಗಿಲ್ಲ. ಅಥವಾ ಸೈಲೆಂಟ್ ಮಾಡಿ ದೂರ ಇಟ್ಬಿಡಿ. ನಿಮ್ಗೆ ಹಂಗೆ ಏನಾದ್ರು ಕಾಲ್ಸು, ವಾಟ್ಸಪ್ ಮೆಸೇಜಸ್ ಬರಬೇಕು, ನೋಡಬೇಕು, ಚೆಕ್ ಮಾಡ್ಬೇಕಂತಿದ್ರೆ ಏನೂ ಇಲ್ಲ. ಅಲ್ಲರಿ, ಹತ್ರ ಇದ್ದವ್ರನ್ನ ಪ್ರೀತಿ ಮಾಡಕ್ ಬರಲ್ಲ, ಹತ್ರ ಇದ್ದವ್ರನ್ನೇ ಚೆನ್ನಾಗಿ ನೋಡ್ಕೊಳಕ್ ಬರಲಾರ್ದೆ ಮೊಬೈಲ್ ದೂರದವ್ರ ಜೊತೆ ಮಾತಾಡಿ, ಚಾಟ್ ಮಾಡಿ, ವಾಟ್ಸಪ್ ಮೆಸೇಜ್ ನೋಡಿ ಏನು ಸಾಧಿಸ್ತೀರಪ್ಪ ನೀವು? ಏನು ಸಾಧಿಸ್ತೀರ? ಮೊದಲು ಹತ್ತಿರದಲ್ಲಿ ಇರ್ತಕ್ಕಂಥವ್ರ ಪ್ರೀತಿ ಮಾಡೋಣ. ಅದಕ್ಕೆ 108 ದಿನ ಮೌನ ಮಾಡೋದಿಲ್ಲ, ಸುಮ್ಮನೆ ಅಲ್ಲ. ಜೊತೆಗೆ ಅವ್ರು ಮೌನ ಮಾಡಿದ್ರು ಸುಮ್ಮನೆ ಗುಹೆಯಲ್ಲಿ ಕುತ್ಕೊಳ್ಳಲಿಲ್ಲ, ಕಾಯ್ಕ ಮಾಡ್ತಿದ್ರು. ಹೊಲದಲ್ಲಿ ಕಾಯ್ಕ ಮಾಡ್ತಿದ್ರು. ಜೊತೆಗೆ ತಮ್ಮ ಕೆಲಸ ತಾವೇ ಮಾಡ್ಕೊತಾ ಇದ್ರು, ಪೂಜೆ ಸಜ್ಜು ಮಾಡಿ. ಯಾಕೆ ಅವ್ರ ಜೊತೆ ಯಾರು ಜನ ಇಲ್ಲ. ಇತ್ತೀಚೆಗೆ ಅವರು ಒಂದು 7-8 ವರ್ಷ ಆಯಿತು ಸ್ವಾಮೀಜಿಯಾಗಿ. ಗೃಹಸ್ಥರಾಗಿದ್ದು ತ್ಯಾಗ ಮಾಡಿ ಸ್ವಾಮೀಜಿ ಆದರು. ಅಂಥವರಿಗೆ ಜನ ಸ್ವಲ್ಪ ತಕ್ಷಣ ಬರಲ್ಲ. ಆದ್ದರಿಂದ ತಮ್ಮ ಕೆಲಸ ತಾವೇ ಮಾಡಿಕೊಂಡು, ತಮ್ಮ ಏನು ಕಸ ಹೊಡ್ಕೊಳ್ಳೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಮಾಡ್ಕೊಂಡು, ಒಂದು ಅಜ್ಜಿ ಸ್ವಲ್ಪ ಅಡುಗೆ ಮಾಡಿಕೊಡ್ತಾ ಇತ್ತು, ಅವ್ರಿಗೇನಾದ್ರು ಬೇಕು ಅಂದರೆ ವ್ಯವಸ್ಥೆ ಮಾಡ್ತಾ ಇತ್ತು. ಅಂಥದ್ರಲ್ಲಿ 108 ದಿನಗಳು ಅಂದರೆ 3 ತಿಂಗಳ ಮೇಲೆ 18 ದಿವಸ ಅವರು ಮೌನ ಮಾಡಿ ಅಧ್ಯಯನ ಮಾಡಿ ಓದ್ತಾ ಒಳ್ಳೆ ಚೆನ್ನಾಗಿ ಅಧ್ಯಯನ ಮಾಡಿದರು. ಹಾಗಾಗಿ ಅವ್ರಿಗೊಂದು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ದಂಗೆ ಆಯಿತು, ಒಂದು ಅಭಿನಂದನೆ ಹೇಳ್ದಂಗೆ ಆಯಿತು ಅಂತೇಳಿ ಅವ್ರಿಗೂ ಕರೆಸ್ತಿ ಬಂದರು. ಅವರಿಗೆ ಶುಭವಾಗಲಿ. ಜೊತೆಗೆ ನಮ್ಮ ಮಂಜುನಾಥ್ ಕಳ್ಳಿ ಮನೆಯವರು ಇವತ್ತು ಬರಂಗಿರಲಿಲ್ಲ, ಅವರು ಡ್ಯೂಟಿ ಇದೆ. ಆದರೂ ಇವತ್ತು ಹಬ್ಬದ ಕಾರಣದಿಂದ ಅನೇಕ ಜನರಿಗೆ ಕಾಯಂ ಬರೋರಿಗೆ ಬರೋಕ್ಕಾಗಲಿಲ್ಲ. ಅವರು ಬಂದು ನಿರೂಪಣೆ ಮಾಡಿದ್ದಾರೆ. ಇವತ್ತು ಪ್ರಾರ್ಥನೆ ಇನ್ನೂ ವಿಶೇಷವಾಗಾಯಿತು. ಲತಾ ಅವರು ಹೇಳ್ಕೊಡೋದು, ನೀಲಮ್ಮವ್ರು ಹೇಳೋದು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮೊದಲು ಪ್ರಾರ್ಥನೆ ಸುಖವನ್ನು ಅನುಭವಿಸಿದ್ರು. ಅದಕ್ಕೆ ಇನ್ಮೇಲೆ 10 ಗಂಟೆಗೆ ಬನ್ನಿ. ನಾನು ಹೇಳೋದು, ಬೆಳಗಿನ ಪ್ರಸಾದಕ್ಕೆ ಈ ಕಡೆ ಬಂದ್ಬಿಡಿ. ಬೆಳಗ್ಗೆ ನೀವು ಮನೇಲಿ ಅಡುಗೆ ಮಾಡೋಕ್ಕೆ ಹೋಗಬೇಡಿ. ಅಂತ ಇಬ್ಬಿಬ್ಬರೇ ಇರ್ತೀರ, 3 ಜನ ಇರ್ತೀರ, 4 ಜನ ಇರ್ತೀರ. ಬೆಳಗಿನ ಪ್ರಸಾದ ಇಲ್ಲೇ ತಯಾರು ಮಾಡ್ತೀವಿ, ಇಲ್ಲೇ ಪ್ರಸಾದ ಮಾಡಿ ನಾಷ್ಟ ಮಾಡಿರಿ. ಆಮೇಲೆ 10 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಶುರು ಮಾಡೋಣ. ಆಮೇಲೆ ಮಧ್ಯಾಹ್ನ ಪ್ರಸಾದ ಮಾಡ್ಕೊಂಡು ಹೋಗಿ. ಸಾಯಂಕಾಲ ಅಡುಗೆನೇ ಮಾಡಬೇಡಿ, ಹಣ್ಣು ತಿನ್ಕೊಂಡು ಇಟ್ಬಿಡಿ. ಗೊತ್ತಾಯ್ತಾ? ಸಾಯಂಕಾಲ ಅಡುಗೆ ಮಾಡಬೇಡಿ. ಅವತ್ತೊಂದು ದಿವಸ ಅಮಾವಾಸ್ಯೆ ದಿವಸ ಏನು ದೇವ್ರ ಪೂಜೆ ಮಾಡಲಿಲ್ಲ ಅಂತ ದೇವರೇನು ಸಿಟ್ಟಾಗಲ್ಲ. ಗೊತ್ತಾಯ್ತಲ್ಲ? ಅದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ತಿಳ್ಕೊಂಡು ಹಾರೈಸ್ತಾ, ಎಲ್ಲರಿಗೂ ಶುಭವನ್ನು ಕೋರಿ, ಎಲ್ಲ ದಾಸೋಹಿಗಳಿಗೆ ಮತ್ತು ಎಲ್ಲ ವಿಜೇತರಿಗೆ ಭಾಗವಹಿಸ್ತಿದ್ದ ಎಲ್ಲರಿಗೂ ಶುಭವನ್ನು ಕೋರಿ 10 ಗಂಟೆಗೆ ಯಾಕೆ ಬನ್ನಿ ಅಂತ ಹೇಳ್ತೀನಿ ಅಂದರೆ, ನೋಡಿ 10 ಗಂಟೆ ಇವತ್ತು 10:30 ಶುರು ಮಾಡಿದ್ವಿ. ಜನ ಜಾಸ್ತಿ ಬಂದಿಲ್ಲ ಹಬ್ಬದ ಕಾರಣ ಅಂತೇಳಿ. ಆದರೆ ಇನ್ಮೇಲೆ 10 ಗಂಟೆಗೆ ಸರಿಯಾಗಿ ಶುರುವಾಗುತ್ತೆ ಪ್ರಾರ್ಥನೆ. ಅದಕ್ಕೆ ಬೇಗ ಬನ್ನಿ, ಹೊಸಬರನ್ನ ಕರ್ಕೊಂಡು ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತು ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಕ್ಷಮಿಸಿ.